ಒಂದು ಗಾದೆಯ ಮಾತನ್ನು ನಾನು ನೆನಪು ಮಾಡಿಕೊಳ್ಳೇಬೇಕು. ಹುಲಿಯ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟೋದು ಅನ್ನೋ ಒಂದು ಮಾತಿದೆ. ಎಸ್, ಅಪ್ಪ ಕಲಿಸ್ಕೊಟ್ಟಂಥ ಸಂಸ್ಕಾರ, ಶಿಸ್ತು, ಶ್ರದ್ಧೆಯಂತೆ ಮಕ್ಕಳು ಕೂಡ ಬದುಕ್ತಾ ಇರೋದ್ರ ಒಂದು ಕಥೆ ಇದು. ಆಗಿನ ಕಾಲಕ್ಕೆ ಅಪ್ಪಾಜಿಯ ಬಳಿ ಐಷಾರಾಮಿ ಕಾರುಗಳಿದ್ವು, ಆದರೂ ಕೂಡ ಮಕ್ಕಳು ಯಾವತ್ತೂ ಕೂಡ ಕಾರುಗಳನ್ನು ಕಾಲೇಜಿಗೆ ಹೋಗ್ಲಿಕ್ಕೆ ಬಳಸ್ತಾನೆ ಇರಲಿಲ್ಲ. ಈಗಿನ ರಾಜಕಾರಣಿಗಳು, ಈಗಿನ ಸಿನಿಮಾ ನಟರ ಮಕ್ಕಳು ಎಷ್ಟೆಲ್ಲ ರೇಂಜ್ ರೋವರ್ ಕಾರ್ಗಳಲ್ಲಿ, ಐಷಾರಾಮಿ ಕಾರ್ಗಳಲ್ಲಿ ಓಡಾಡೋದನ್ನು ನಾವು ನೋಡಿದ್ದೇವೆ ಕೂಡ. ಅಪ್ಪಾಜಿ ಬಳಿ ಬಸ್ ಚಾರ್ಜ್ಗೆ ದುಡ್ಡು ಕೇಳಕ್ಕೆ ಹೋದಾಗ 2 ರೂಪಾಯಿ ಕೆಂಪು ನೋಟುಗಳನ್ನು ಶಿವಣ್ಣನ ಜೇಬಿಗೆ ಇಡ್ತಾ ಇದ್ರಂತೆ. ಅದೇ ರೀತಿಯಾಗಿ ಸಾರ್ವಜನಿಕ ಬಸ್ಗಳಲ್ಲಿ ಕಾಲೇಜು ವಿದ್ಯಾಭ್ಯಾಸವನ್ನು ಮಾಡಿದ್ದು ಶಿವಣ್ಣನವರು. ಅಪ್ಪ ಆ ರೀತಿಯಾದಂಥ ಸರಳತೆಯನ್ನು ಆಗಲೇ ರೂಢಿಸ್ಕೊಂಡಿದ್ರು. ಅದೇ ರೀತಿಯಾಗಿ ಬಾಳಿ ಬದುಕ್ತಾ ಇರೋದು ಕೂಡ ಅಣ್ಣ ಅವರ ಮಕ್ಕಳು. ಅದಕ್ಕೆ ಹೇಳೋದು ತಂದೆಯಂತೆ ಮಕ್ಕಳು ಅಂತ. ಸೊ ಆ ರೀತಿಯಾದಂಥ ಶಿಸ್ತನ್ನು ಕಲಿಸ್ಕೊಟ್ಟವರಲ್ಲಿ ಅಗ್ರ ಪಂಕ್ತಿಯಲ್ಲಿ ಅಣ್ಣವ್ರು ನಿಲ್ತಾರೆ.